ಯುಗಾದಿ ಹಬ್ಬದ ಪ್ರಯುಕ್ತ ಹಾಲು ಉತ್ಪಾದಕರಿಗೆ ಸಿಹಿ ಸುದ್ದಿ. ಪ್ರತಿ ಲೀಟರ್ ಹಾಲಿಗೆ ₹2 ಹೆಚ್ಚಳ ಮಾಡಲಾಗಿದೆ. ಕೋಮುಲ್ ಆಡಳಿತ ಮಂಡಳಿ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಸುಗಳಿಗೆ ಇನ್ಶೂರೆನ್ಸ್ ಮಾಡಲು ವರ್ಷಕ್ಕೆ 3 ಬಾರಿ ಅವಕಾಶ ಮಾಡಿದ್ದೇವೆ. ಈ ಮೊದಲು ರಾಸುಗಳ ಇನ್ಶೂರೆನ್ಸ್ ₹70,000 ಇತ್ತು. ಈಗ ರಾಸುಗಳ ಇನ್ಶೂರೆನ್ಸ್ ₹80,000ಗೆ ಹೆಚ್ಚಳ ಮಾಡಲಾಗಿದೆ. 1 ಎಕರೆಗೆ ₹3,000 ಪ್ರೋತ್ಸಾಹಧನ ನೀಡಲಾಗುತ್ತೆ. ಕಾರ್ಮಿಕರಿಗೆ ಬೋನಸ್ ನೀಡಲು ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ನಾಳೆಯಿಂದ ಜಾರಿಗೆ ಬರುವ ರೀತಿಯಲ್ಲಿ ಪ್ರತಿ ಲೀಟರ್ಗೆ ಹಾಲು ಉತ್ಪಾದಕರಿಗೆ 35.40 ಇದ್ದದ್ದು ₹37.40 ಕೊಡಲು ತೀರ್ಮಾನ ಮಾಡಿದ್ದೇವೆ. ರಾಸುಗಳಿಗೆ ವರ್ಷಕ್ಕೆ 3 ಬಾರಿ ವಿಮೆ ಮಾಡಿಸಲು ತೀರ್ಮಾನಿಸಿದ್ದೇವೆ. ಬೇಸಿಗೆ ಅವಧಿಯಲ್ಲಿ ಹಸಿರು ಮೇವು ಬೆಳೆಯಲು ಬಿತ್ತನೆ ಬೀಜ ಸಬ್ಸಿಡಿ ದರದಲ್ಲಿ ಕೊಡುವುದು, ಬೇಸಿಗೆಯಲ್ಲಿ ಹಸಿರು ಮೇವುಗಳಿಗೆ ತೊಂದರೆಯಾಗದಂತೆ ಕ್ರಮ ತೆಗೆದುಕೊಳ್ಳುವುದು, ಹಸಿರು ಮೇವನ್ನ ಮಾರಾಟ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ. ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಕಡಿಮೆಯಾಗದಿರಲು ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ 202 ಕಾಯಂ ಸಿಬ್ಬಂದಿ ಇದ್ದು ಅವರಿಗೆ ₹75,000 ಬೋನಸ್ ಕೊಡಲಾಗುವುದು. ಗುತ್ತಿಗೆ ಕಾರ್ಮಿಕರು 1,105 ಜನ ಇದ್ದು ಒಟ್ಟು ₹3.5 ಕೋಟಿ ಬೋನಸ್ ನೀಡಲು ತೀರ್ಮಾನಿಸಲಾಗಿದೆ. 68 ಕೋಟಿ ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲಾಗಿದೆ. 5.5 ಲಕ್ಷ ಯೂನಿಟ್ ಹೆಚ್ಚಿಗೆ ಇದೆ. 243 ಬಿಎಂಸಿಗಳು ನಮ್ಮಲ್ಲಿ ಇದೆ. ಹೆಚ್ಚುವರಿ ಯೂನಿಟ್ ಅನ್ನು ಖಾಸಗಿಯವರಿಗೆ ಮಾರಾಟ ಮಾಡಲು ಕ್ರಮ ವಹಿಸಿದ್ದೇವೆ. ಸೋಲಾರ್ ಪ್ಲಾಂಟ್ನಿಂದ ₹1,20 ಲಕ್ಷ ಒಂದು ತಿಂಗಳಿಗೆ ಉಳಿತಾಯ ಆಗ್ತಾ ಇದೆ. ಎಂವಿಕೆ ಗೋಲ್ಡನ್ ಡೇರಿ ಮತ್ತು ಸೋಲಾರ್ ಪ್ಲಾಂಟ್ ಅನ್ನ 2-3 ತಿಂಗಳಲ್ಲಿ ಸಿಎಂ ಡಿಸಿಎಂ ಅವರಿಂದ ಉದ್ಘಾಟನೆ ಮಾಡಲಾಗುತ್ತೆ. ಹಾಲು ಉತ್ಪಾದಕರ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿಗೆ ನಿವೃತ್ತ ವೇತನ 5 ಲಕ್ಷ ಕೊಡಲಾಗುತ್ತೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದಿಂದ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಲಾಗಿದೆ. ಒಕ್ಕೂಟದ ಆಡಳಿತ ಮಂಡಳಿ ಒಂದು ಘೋಷಣೆ ಮಾಡಿದ್ದೀವಿ ನಾವು ಹಾಲು ಉತ್ಪಾದಕರಿಗೆ. ನಾನು ಹಾಲು ಉತ್ಪಾದಕರಿಗೆ ಮತ್ತೆ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಅವ್ರಿಗೂ ಕೂಡ ನಾನು ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯ ಕೋರ್ತಾ ಇವತ್ತಿನ ಆಡಳಿತ ಮಂಡಳಿ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ₹2 ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದೆ. ಅದೇ ರೀತಿ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡೋದು ಈ ಆಡಳಿತ ಮಂಡಳಿ ಬಂದ ಮೇಲೆ 3 ಸಾರಿ ಅವಕಾಶ ಮಾಡಿಕೊಟ್ಟಿದ್ವಿ. 2 ಸಾರಿ ಇತ್ತು, 3 ಅವಧಿಗೆ ವರ್ಷಕ್ಕೆ ಪಾಲಿಸಿಯನ್ನ ಮಾಡುವಂತದ್ದು 3 ಅವಕಾಶ ಮಾಡಿಕೊಂಡಿದ್ವಿ. ಅದರಲ್ಲಿ 70,000 ಅಂತ ಮಾಡಿದ್ವಿ. ಇವತ್ತಿನ ಆಡಳಿತ ಮಂಡಳಿ ₹2 ರೇಟ್ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸು ಇನ್ಶೂರೆನ್ಸ್ 70,000 ಇದ್ದು 80,000 ಮಾಡೋದು ಅಂತೇಳಿ ಇದೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತದೆ 80,000 ಅಂತ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರು ಈ ಬೇಸಿಗೆಯಲ್ಲಿ ಹಸಿರು ಮೇವು ಬೆಳೆಯೋದಕ್ಕೆ 1 ಎಕರೆಗೆ ₹3,000 ಪ್ರೋತ್ಸಾಹಧನ ಅಂತೇಳಿ ಕೂಡ ಘೋಷಣೆ ಮಾಡಿದ್ವಿ. ಅದ್ರ ಜೊತೆಗೆ ಕಾರ್ಮಿಕರಿಗೆ ಬೋನಸ್ ಕೂಡ ಕೊಡೋದು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಒಕ್ಕೂಟದ ಈಗ ಸರಾಸರಿ 7,05,000 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಈಗ ಶೇಕಡ 7% ಶಾಸ್ಯ ಹಾಲು ಮಾರಾಟ, ಸರಾಸರಿ 3.3 ಲಕ್ಷ ಲೀಟರ್ ಮಾಡುವ ಮೂಲಕ 12% ಮತ್ತು ಮೊಸರು ಮಾರಾಟ ಸರಾಸರಿ 84,000 ಕೆಜಿ ಮೂಲಕ ಶೇಕಡ 20% ಉಡ್ಲೈ ಪಾಲು ಮಾರಾಟ 1,64,571 ಲೀಟರ್ ಮಾರಾಟ ಶೇಕಡ 30% ಪ್ರಗತಿ ಸಾಧಿಸಿದ್ದೀವಿ. ಇದೆಲ್ಲ
ಅದ್ರ ಜೊತೆಗೆ 17/3/26 ನಡೆದ ಒಕ್ಕೂಟ ತುರ್ತು ಆಡಳಿತ ಮಂಡಳಿ ಇವತ್ತಿನ ಸಭೆ ಹಾಲು ಶೇಖರಣೆ ಹೆಚ್ಚಿಸಲು ಮತ್ತು ಹಾಲು ಉತ್ಪಾದಕರು ಬೇಸಿಗೆ ಕಾಲದಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಲು ಉದ್ದೇಶದಿಂದ 18/3/26 ನಾಳೆಯಿಂದ ಜಾರಿಗೆ ಬರುವ ರೀತಿಯಲ್ಲಿ ಪ್ರತಿ ಲೀಟರ್ಗೆ 37.85 ರೂಪಾಯಿ ಇತ್ತು ಅಲ್ವಾ? ಅದನ್ನೀಗ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ 39.85 ಹಾಗೂ ಉತ್ಪಾದಕರಿಗೆ ಫ್ಯಾಟ್ 8.5 SNP ಇರುತ್ತ ಹಾಲಿಗೆ 35.40 ಇತ್ತು. ಈಗ 2 ರೂಪಾಯಿ ಸೇರಿಸ್ಕೊಂಡ್ರೆ 37.40 ಕೊಡೋದು ಅಂತ ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ. ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಅವಾಗಲೇ ಹೇಳಿದ ರೀತಿಯಲ್ಲಿ ವರ್ಷಕ್ಕೆ 3 ಸಾರಿ ಸರಾಸರಿ ವಿಮೆ ಮಾಡಿಸಲು ತೀರ್ಮಾನ ತಗೊಂಡಿದ್ದೀವಿ. 26-27ನೇ ಸಾಲಿಗೆ 70,000 ಇದ್ದು 80,000 ಕ್ಲೈಮ್ ಆಗುವ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗಿದೆ. ಮತ್ತು ಅದೇ ರೀತಿ ಬೇಸಿಗೆ ಅವಧಿಯಲ್ಲಿ ಹಸಿರು ಮೇವು ಬೆಳೆಯಕ್ಕೆ ಬೀಜ 50% ಸಬ್ಸಿಡಿಯಲ್ಲಿ ಕೊಡೋದು. ಬೀಜ, ಬಿತ್ತನೆ ಬೀಜ, ಜೋಳ ಮೇವು ಬೆಳೆಯುವಂಥ ಬೀಜಕ್ಕೆ ಜೊತೆಗೆ 1 ಎಕರೆಗೆ 3,000 ರೂಪಾಯಿಗೆ ಹಸಿರು ಮೇವು ಬೆಳೆಯೋದಕ್ಕೆ 3,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತೇಳಿ ಸುಮಾರು 1,000ಕ್ಕಿಂತ ಹೆಚ್ಚಿಗೆ ಎಕರೆಗಳು ಎಷ್ಟಾದ ಬರ್ಬೋದು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಉದ್ದೇಶ ಏನಂದ್ರೆ, ಇದು ಉದ್ದೇಶ ಬೇಸಿಗೆಯಲ್ಲಿ ಹಸಿರು ಮೇವು ತೊಂದರೆ ಆಗಬಾರ್ದು. ಅವನ ಹಾಲು ಉತ್ಪಾದಕ ಅವನ ಹಸುಗಳಿಗೂ ಬೆಳ್ಕೊಬಹುದು. ಅದ್ರ ಜೊತೆಗೆ ಬೇರೆ ಹಸುಗಳು ಹಾಲು ಉತ್ಪಾದಕರಿಗೆ ಹಸಿರು ಮೇವನ್ನ ಅವನು ಮಾರಾಟ ಕೂಡ ಮಾಡ್ಕೊಬಹುದು. ಆದರೆ ಉದ್ದೇಶ ಏನಂದ್ರೆ ಬೇಸಿಗೆಯಲ್ಲಿ ಹಸಿರು ಮೇವು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡ್ತದೆ, ಮೇವು ಸಿಗ್ಲಿಲ್ಲ ಮತ್ತೆ ಗುಣಮಟ್ಟ ಕೂಡ ಕಡಿಮೆ ಆಗ್ಬಿಡ್ತದೆ. ಅದರಿಂದ ಹಾಲು ಉತ್ಪಾದನೆ ಮತ್ತೆ ಗುಣಮಟ್ಟ ಕಾಪಾಡೋದಕ್ಕಾಗಿ ಈ ಒಂದು ಯೋಜನೆ ಕೂಡ ತೀರ್ಮಾನ ಕೂಡ ತಗೊಂಡಿದ್ದೀವಿ ಇವತ್ತು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಒಕ್ಕೂಟದಲ್ಲಿ ಸುಮಾರು 202 ಸಂಖ್ಯೆ ಕಾಯಂ ಸಿಬ್ಬಂದಿಗಳವರೆ. 202 ಕಾಯಂ ಸಿಬ್ಬಂದಿಗಳು ಇದ್ದಾರೆ. ಅವರು ಕೂಡ ತುಂಬಾ ಕಷ್ಟಪಡ್ತಾರೆ. ವರ್ಷ ಕೂಡ ಉಗಾದಿಗೆ ನಾವು ಬೋನಸ್ ಕೊಡ್ತೀವಿ ಅವ್ರಿಗೆ ಅಲ್ವಾ? ಬೋನಸ್ ಕೊಡ್ತೀವಿ ನಾವು. ಈ ಸಾರಿ ಅದನ್ನ ಕಾಯಂ ಸಿಬ್ಬಂದಿಗೆ 75,000 ರೂಪಾಯಿ ಉಗಾದಿ ಗಿಫ್ಟ್ಗೆ ಬೋನಸ್ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಗುತ್ತಿಗೆ ಕಾರ್ಮಿಕರು 1,105 ಜನ ಇದ್ದಾರೆ. ಇವರು ಕನಿಷ್ಠ ವೇತನ ಕಾಯ್ದೆ ಅವರ ಮೂಲಕ ಪುಟ್ಟಿ ಭತ್ತೆ 8.33 ಕೊಡಬಹುದು ಇದೆ ಬೋನಸ್ ಆಗಿ. ಅದರ ಪ್ರಕಾರ 1,105 ಜನಕ್ಕೆ ಸುಮಾರು 3.5 ಕೋಟಿ ರೂಪಾಯಿ ಅವ್ರಿಗೂ ಕೂಡ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಇದು ಇವತ್ತಿನ ಹಾಲು ಉತ್ಪಾದಕರಿಗೆ ಕಾರ್ಮಿಕರಿಗೆ ಒಂದು ಉಗಾದಿಯ ಒಂದು ಗಿಫ್ಟ್ ಆಗಿ ಕೊಡೋದು ಅಂತೇಳಿ ಆಡಳಿತ ಮಂಡಳಿ ತಗೊಂಡಿದ್ದೀವಿ ಇವತ್ತಿನ. ಅದ್ರ ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರೋದೆ ಸುಮಾರು 68 ಕೋಟಿಯಲ್ಲಿ 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಕಂಪ್ಲೀಟ್ ಆಗಿದೆ.
ಅದು ಈಗಾಗಲೇ ಚಾರ್ಜ್ ಕೂಡ ನಮ್ಮ ಆ ಸೋಲಾರ್ ಪ್ಲಾಂಟ್ ಇಂದ 14,000 ಯೂನಿಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದೆ. ಈಗ 14,000 ಯೂನಿಟ್ ನಮ್ಮ ಸೋಲಾರ್ ಪ್ಲಾಂಟ್ ಇಂದ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ನಾವು ಅದು ಬಳಕೆ ಮಾಡ್ಕೊತಾ ಇದೀವಿ. 8,500 ಯೂನಿಟ್ ನಮ್ಮ ಡೈರಿಗೆ ನಾವು ಈಗಾಗಲೇ ಬಳಕೆ ಮಾಡ್ತಾ ಇದೀವಿ. 8,500 ಯೂನಿಟ್. ಇನ್ನು ಹೆಚ್ಚಿಗೆ ನಮ್ಮ ಹತ್ರ 5,500 ಯೂನಿಟ್ ಹೆಚ್ಚಿಗೆ ಇದೆ ನಮ್ಮ ಹತ್ರ. ಕರೆಕ್ಟ್? 5,500,000 ಯೂನಿಟ್ ಹೆಚ್ಚಿಗೆ ಇದೆ ನಮ್ಮ ಹತ್ರ ಉತ್ಪಾದನೆ ಆಗ್ತಾ ಇರ್ತದ್ದು. ಅದಕ್ಕೆ ನಾವು ಈಗ 243 BMC ಇದೆ ನಮ್ಮ ಜಿಲ್ಲೆಯಲ್ಲಿ. 243 BMCಗಳು ಇದೆ. ಆ BMCಗಳು ಕೂಡ ನಾವು ಕೊಡಬೇಕು. ನಮ್ಮ ಪವರ್ ಏನು ಉಳಿತಾಯ ಇದೆ BMC ಕೂಡ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ತೀರ್ಮಾನ ತಗೊಂಡಿರೋ ಪ್ರಕಾರ ಈಗಾಗಲೇ ನಾವು ಮಾಲೂರು ಮತ್ತೆ ಮುಳಬಾಗಲ್ ಪ್ಲೇನ್ ಮೀಟರ್ಸ್ ಅಲ್ವಾ, ಫ್ಲೋ ಮೀಟರ್ಸ್ ಅಳವಡಿಸಬೇಕಾಗಿತ್ತು. ಮಾಲೂರು ಮತ್ತೆ ಮುಳಬಾಗಲ್ ಕ್ಲಿಯರ್ ಆಗಿದೆ. ಈಗ ಮಾಲೂರು ಮುಳಬಾಗಲಿಗೆ ನಾವು ಕೊಡೋದು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಉಳಿದಿರೋ ತಾಲೂಕು ಕೂಡ ಆದಷ್ಟು ಬೇಗನೆ 243 BMCಗಳು ಕೂಡ ನಮ್ಮಲ್ಲಿ ಹೆಚ್ಚುವರಿ ಏನು ಕರೆಕ್ಟ್ ಇದೆ ಅದನ್ನ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದರಿಂದ ಸುಮಾರು 40 ಲಕ್ಷ ಉಳಿತಾಯ ಆಗ್ತದೆ. ಮತ್ತೆ ನಾವು ನಮ್ಮ ಪ್ಲಾಂಟ್ ನಲ್ಲಿ ಸುಮಾರು 80 ಲಕ್ಷ